ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರಿಂದ ಮತ್ತೆ ಎಡವಟ್ಟು ಆಗಿದೆ. ಪೆಟ್ರೋಲ್ ಬಾಂಬ್ ಮಾದರಿ ಸ್ಫೋಟಿಸಿ ರೀಲ್ಸ್ ಶೂಟ್ ಮಾಡಿದ್ದು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಈ ಹಿಂದೆ ದೊಡ್ಡಮನೆ ಆನೆ ವಿನಯ್ ಗೌಡ ಜೊತೆ ರೀಲ್ಸ್ ಮಾಡಿ ಇಬ್ಬರೂ ಸಮಸ್ಯೆ ಎದುರಿಸಿದ್ರು. ಅದಾದ ನಂತರ ಈಗ ಮತ್ತೆ ಸಮಸ್ಯೆ ಎದುರಾಗಿದೆ. ಕವರ್ನಲ್ಲಿ ಪೆಟ್ರೋಲ್ ಹಾಕಿ ಸ್ಫೋಟ ಮಾಡಿದ್ದು, ರಸ್ತೆಯಲ್ಲಿ ವಿಡಿಯೋ ಶೂಟ್ ಮಾಡಿ ರೀಲ್ಸ್ ಶೋಕಿ ಈಗ ಸಮಸ್ಯೆ ತಂದಿಟ್ಟಿದೆ. ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಘಟನೆ ನಡೆದಿದ್ದಲ್ಲಿ ಯಾವಾಗ ಶೂಟ್ ಮಾಡಲಾಯಿತು ಅನ್ನೋ ಮಾಹಿತಿ ಸದ್ಯ ರಿವೀಲ್ ಆಗಿಲ್ಲ. ಘಟನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಮುಂಜಾಗ್ರತಾ ಕ್ರಮ ಇಲ್ಲದೆ ಪೆಟ್ರೋಲ್ ಸ್ಫೋಟಗೊಳಿಸಿ ಪುಂಡಾಟ ಮಾಡಿದ್ದಾರೆ ಅಂತ ಜನ ಟೀಕಿಸಿದ್ದಾರೆ. ಘಟನೆಯಲ್ಲಿ ಅವಘಡ ಸಂಭವಿಸಿದರೆ ಯಾರು ಹೊಣೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಬಳಿ ಬಿಗ್ ಬಾಸ್ ಫೇಮ್ ರಜತ್ ಮಾಡಿಸಿಕೊಂಡ ಫೋಟೋ ಶೂಟ್ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುತ್ತಾ ವಿಲನ್ ಲುಕ್ನಲ್ಲಿ ಪೋಸ್ ಕೊಟ್ಟಿರುವ ರಜತ್ ಅವರ ಈ ಚಿತ್ರಗಳನ್ನು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಾಕೊಂಡಿದ್ರು. ಈ ಚಿತ್ರಗಳು ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರಿನ ಪಾರಂಪರಿಕ ಮತ್ತು ಐತಿಹಾಸಿಕ ಮಹತ್ವದ ಕಟ್ಟಡದ ಹೊರಗೆ ರಜತ್ ಸಿಗರೇಟ್ ಹಿಡಿದುಕೊಂಡು ಕಾರಿಂದ ಇಳಿಯುವ ರೀತಿಯಲ್ಲಿ ಪೋಸ್ ಕೊಟ್ಟಿದ್ರು. ಒಂದು ರೀತಿಯಲ್ಲಿ ವಿಲನ್ ಲುಕ್ನಲ್ಲಿ ಕಾಣುವಂತೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ರು. ಈ ರೀತಿ ಇದೇ ಬಿಗ್ ಬಾಸ್ ಹುಡುಗ ರಜತ್ ಮತ್ತೊಂದು ಸೆಟ್ನಲ್ಲಿ ಶೂಟಿಂಗ್ ಸೆಟ್ನಲ್ಲಿ ಮಚ್ಚು ಹಿಡಿದುಕೊಂಡು ಪೋಸ್ ಕೊಟ್ಟಿದ್ದ ಚಿತ್ರಗಳು ಹಿಂದೆ ವೈರಲ್ ಆಗಿದ್ವು. ಆದ್ರೀಗ ಜೈಲಿಗೆ ಹೋಗಿ ಬೇಲ್ ಮೇಲೆ ಬಿಡುಗಡೆಯಾಗಿದ್ರು. ನಂತರ ಸಿಗರೇಟ್ ಸೇದೋ ಫೋಟೋ ಪೋಸ್ಟ್ ಮಾಡಿದ್ದಕ್ಕೆ ನೆಟ್ಟಿಗರು ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಇದೀಗ ಅವರು ಪೆಟ್ರೋಲ್ ಉರಿಸಿ ಮತ್ತೆ ಸುದ್ದಿಯಾಗಿದ್ದಾರೆ.